ద్విచక్ర వాహనదారులు తప్పనిసరిగా హెల్మెట్ ధరించి ప్రాణరక్షణ కుటుంబ ప్రమాదాల నుంచి తప్పించుకోవాలని హైలైట్. హెల్మెట్ ద్విచక్ర వాహనదారులకు రక్షణ కవచం ఉంటుందని కంప్లీ పోలీస్ స్టేషన్లో డివైఎస్పీ ప్రసాద్ గోఖలే, సిఐ కేబీ వాసుకుమార్ అన్నారు. ద్విచక్ర వాహన చోదకులకు అవగాహన కల్పించేందుకే పట్టణంలోని పోలీస్ శాఖకు చెందిన పోలీస్ సిబ్బందితో కలిసి హెడ్ లైట్లు ధరించి వాహనం నడుపుతూ బైక్ ఊరేగింపును ఉద్దేశించి మాట్లాడారు. వాహనదారులు డ్రైవింగ్ చేసేటప్పుడు హెల్మెట్ ధరించడం తప్పనిసరి. తద్వారా ప్రమాదాలు జరిగినప్పుడు తలకు గాయం కాకుండా హైలైట్ రక్షణ కవచంగా పనిచేస్తుందన్నారు. నగరంలో హెడ్ లైట్లు లేకుండా డ్రైవింగ్ చేయడం వల్ల అనేక ప్రమాదాలు సంభవించి మరణాలు సంభవిస్తాయన్నారు. ఈ నేపథ్యంలో రైడర్లు తమ భద్రత, కుటుంబాల భద్రత కోసం తప్పనిసరిగా వెలుగులు నింపాలి, ట్రాఫిక్ రూల్స్ తప్పనిసరిగా పాటించాలన్నారు. అలాగే వాహనానికి సంబంధించిన అన్ని పత్రాలు, కాపీలను వాహనంలో ఉంచాలని, ముఖ్యంగా వాహనం పోయినా ప్రమాదం జరిగినా బీమా పరిహారం అందుతుందన్నారు. అనంతరం కంప్లీ పోలీస్ స్టేషన్లోని సిబ్బంది అందరూ దీప వేషధారణలతో పట్టణంలోని ప్రధాన వీధిలో లౌడ్ స్పీకర్ల ద్వారా జాథా నిర్వహించి ప్రజలకు అవగాహన కల్పించారు. ఈ సందర్భంగా కంప్లీ పోలీస్ స్టేషన్లో డివైఎస్పీ ప్రసాద్ గోఖలే, పి వాసుకుమార్ సిబ్బంది అందరూ ఉన్నారు. ಅದೇ ಮೇಲೆ ಇರ್ಬೇಕು ಸರ್, ನಾನು ನೋಡ್ತೀನಿ. ತಿಂಗಳಲ್ಲಿ ಅಪರಾಧ ತಡೆ ಮಾಸಾಚರಣೆಯನ್ನು ನಾವು ಪೊಲೀಸ್ ಇಲಾಖೆ ಮಾಡ್ತಾ ಇರ್ತೀವಿ. ಸಾಮಾನ್ಯ ಅಪರಾಧಿಗಳನ್ನು ತಡೆಗಟ್ಟಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ತಿಂಗಳು ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈಗಿನ ಬೆಳಿಗ್ಗೆ CPI ವಾಸುಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯವರು ಹೆಲ್ಮೆಟ್ ಅವೇರ್ನೆಸ್ ಸಂಬಂಧಪಟ್ಟಂಗೆ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ. ಅಪಘಾತಗಳಲ್ಲಿ ಸಾಮಾನ್ಯವಾಗಿ 2 ವೀಲರ್ಸ್ ಅಪಘಾತ ಆದಂಥ ಸಂದರ್ಭದಲ್ಲಿ ತಲೆಗೆ ಗಾಯವಾಗಿ ಬಹಳಷ್ಟು ಜನ ಸಾಯ್ತಾ ಇದ್ದಾರೆ ಮತ್ತು ಗಾಯಗಳು ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಹೆಲ್ಮೆಟನ್ನು ಹಾಕ್ಕೊಂಡು ತಮ್ಮ ವಾಹನಗಳನ್ನು, ಬೈಕ್ಗಳನ್ನು ನಡೆಸಬೇಕು ಅನ್ನೋ ಒಂದು ತಿಳುವಳಿಕೆಯನ್ನು ಕೊಡುವ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹೀಗೆ ಸಾರ್ವಜನಿಕರು ಪೊಲೀಸರೊಂದಿಗೆ ಸಹಕಾರ ನೀಡಿ ರಸ್ತೆ ನಿಯಮಗಳನ್ನು ಪಾಲಿಸಬೇಕು. ಹೆಲ್ಮೆಟನ್ನು ಧರಿಸಿದರೆ ಅಪಘಾತವಾದಂಥ ಸಂದರ್ಭದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸಾವು ನೋವುಗಳನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮಾಧ್ಯಮದವರು ಕೂಡ ತಾವು ಸಹಿತ ಹೆಚ್ಚಿನ ಅವೇರ್ನೆಸ್ಸನ್ನು ನಮ್ಮ ಮಾಧ್ಯಮದ ಮೂಲಕವಾಗಿ ನೀಡಿದರೆ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ ನಮ್ಮ ಒಂದು ಆಶಯ ಆಗಿದೆ. ಸರ್, ಇದು ಬಳ್ಳಾರಿ, ರಾಯಚೂರು ಭಾಗದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸ್ಬೇಕು ಸರ್. ಈಗ ಅಪಘಾತಗಳಿಗೆ ಬಿಸಿಲು, ಚಳಿ, ಗಾಳಿ ಸಂಬಂಧ ಬರೋದೇ ಇಲ್ಲ. ಅಪಘಾತ ಆಯಿತು ಅಂತ ಹೇಳಿದ್ರೆ ಫಸ್ಟ್ ಬೈಕ್ ಏನಿದ್ದಾವೆ ಹೆಡ್ ಇಂಜುರಿ ಆಗುತ್ತೆ. ಹೆಡ್ ಇಂಜುರಿ ಆದ ಕೂಡಲೇ ಬದುಕೋ ಚಾನ್ಸಸ್ಸು ಭಾಳಷ್ಟು ಕಮ್ಮಿ ಆಗುತ್ತೆ. ಸೊ ಹೀಗಾಗಿ ನಾವು ಬಿಸಿಲು ಜಾಸ್ತಿ ಇದೆ ಅಂತ ಹಾಕ್ಕೊಂಡೇ ಬಿಟ್ಟರೆ ಸಾವು ನೋವುಗಳು ನೀವು ಟೋಟಲ್ ಡಾಟಾ ತೊಗೊಂಡ್ಬಿಟ್ರೆ ಟೋಟಲ್ ಡಾಟಾದಲ್ಲಿ 2 ವೀಲರ್ಸ್ ಡೆತ್ಗಳು ಜಾಸ್ತಿ ಆಗುತ್ತೆ. 4 ವೀಲರ್ಗಿಂತ 2 ವೀಲರ್ ಜನ ಜಾಸ್ತಿ ಸಾಯ್ತಾ ಇರ್ತಾರೆ. ಹೆಲ್ಮೆಟನ್ನು ಹಾಕ್ಕೊಂಡ್ರೆ ಅವ್ರ ಜೀವಕ್ಕೆ ಒಳ್ಳೆಯದು, ಹಾಕೋಬೇಕು. ಈಗ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಕೆಲವು ಆ್ಯಕ್ಟ್ ಪ್ರಕಾರ ನಾವು ನೋಟಿಸ್ ಕೊಡ್ತೀವಿ ಮತ್ತು ಕೆಲವು ಸ್ಪಾಟ್ ಫೈನ್ಗಳನ್ನು ಹಾಕ್ತೀವಿ. ಅತಿ ಸ್ಥಳದಲ್ಲಿ ಏನೋ ದಂಡವನ್ನು ವಸೂಲು ಮಾಡ್ತೀವಿ, ಕೆಲವೊಂದು ನ್ಯಾಯಾಲಯಕ್ಕೆ ಕಳಿಸಿ ನ್ಯಾಯಾಲಯದ ಮೂಲಕವಾಗಿ ದಂಡ ವಸೂಲು ಮಾಡಿ ಕ್ರಮಗಳನ್ನು ಅಲ್ಲ ಸರ್, ಈ ಬಳ್ಳಾರಿ, ರಾಯಚೂರಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕಾ ಸರ್? ಕಾನೂನು ಕರ್ನಾಟಕದ ಎಲ್ಲ ಕಡೆಯೂ ಅದು ಜಾರಿಯಲ್ಲಿ ಇರುತ್ತೆ. ಸೊ ಹೀಗಾಗಿ ಅದರ ಬಗ್ಗೆ ನಾವು ಕಮೆಂಟ್ ಮಾಡಲಿಕ್ಕೆ ಕಾನೂನನ್ನು ಎಲ್ಲರೂ ಪಾಲಿಸಲೇಬೇಕಾಗುತ್ತೆ. ಸರ್, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅಪರಾಧಗಳು ಜಾಸ್ತಿ ಆಗ್ತಿದೆ ಸರ್. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಬೈಲ್ಗಳನ್ನು ಎಲ್ಲರೂ ಬಳಸ್ತಾ ಇರೋದ್ರಿಂದ ಮೋಸ ಮಾಡುವವರು ಕೂಡ ಜಾಸ್ತಿ ಆಗಿದ್ದಾರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ತಿಳುವಳಿಕೆಯನ್ನು ಶಾಲೆ ಕಾಲೇಜುಗಳಿಗೆ ತಿಳುವಳಿಕೆ ನೀಡ್ತಾ ಇದ್ದೀವಿ ಮತ್ತು ಸರ್ಕಾರವೂ ಕೂಡ ಮಾಧ್ಯಮಗಳ ಮೂಲಕವಾಗಿ ತಿಳುವಳಿಕೆ ನೀಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮೊಬೈಲನ್ನು ಬಳಸುವಾಗ ಅಪರಿಚಿತವಾದ ಆ್ಯಪ್ಗಳನ್ನು ಮತ್ತು ಬೇರೆ ಬೇರೆ ಸಂದೇಶಗಳನ್ನು ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಬಾರ್ದು ಮತ್ತು ಮೋಸ ಹೋಗಬಾರ್ದು. ನನಗೆ ಏನಾದರೂ ಸಂಶಯ ಕಂಡುಬಂದರೆ ಸಮೀಪದ ಪೊಲೀಸ್ ಠಾಣೆಗೆ ಬಂದು ನಮಗೆ ಹೇಳಿದರೆ ನಾವು ಕೂಡಲೇ ಕ್ರಮ ಕೈಗೊಳ್ತೀವಿ. ಮತ್ತು 1930 ಅಂತ ಒಂದು ನಂಬರ್ ಇದೆ. 1930 ನಂಬರ್ಗೆ ಇಮಿಡಿಯೇಟ್ ಫೋನ್ ಮಾಡಿ ನಿಮ್ಗೆ ಏನಾದರೂ ಮೋಸ ಆದರೆ ಫೋನ್ ಮಾಡಿ ಹೇಳಿದರೆ ನೀವು ಹೋದಂಥ ಹಣವನ್ನು ಇಮಿಡಿಯೇಟಾಗಿ ಬ್ಲಾಕ್ ಮಾಡ್ತಾರೆ. ಅದನ್ನೇ 1930 ನಂಬರನ್ನು ಹೆಚ್ಚಿಗೆ ನೀವು